ಒಂದು ತಿಂಗಳಾಯ್ತು ರೀ, ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಏನಾಗುತ್ತೆ ಅಂತ. ನಾಳೆ ಇನ್ನೇನಾಗುತ್ತೋ ಅಂತ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಕೂಡ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಇನ್ನೂ ಮುಗ್ದಿಲ್ಲ. ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಮೈತ್ರಿ ಪಕ್ಷಗಳಿಗೆ ದೊಡ್ಡ ಶಾಕ್ ಕೊಟ್ಟಿದ್ರು ಫಡ್ನವೀಸ್. ಸಿಎಂ ಕೂಡ ಆಗಿದ್ರು. ಆದರೆ ಅವರ ಸಿಎಂ ಕುರ್ಚಿ ಭವಿಷ್ಯ ನಾಳೆ ಗೊತ್ತಾಗುತ್ತೆ. ಶಿವಸೇನೆ ಕಾಂಗ್ರೆಸ್ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ವಿಚಾರಣೆಗೊಳಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ. 24 ಗಂಟೆಗಳ ಒಳಗೆ ಸಿಎಂ ಫಡ್ನವೀಸ್ ಮ್ಯಾಜಿಕ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಇಂದಿನ ವಿಚಾರಣೆ ಹೇಗಿತ್ತು, ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತಾ ಇದ್ದೀನಿ. छत्रपती शिवाजी महाराजांचा जो ಮಹಾರಾಷ್ಟ್ರದಲ್ಲಿ ಇದೀಗ ಮಹಾ ರಾಜಕೀಯ ಪರ್ವ. ಸೂರ್ಯ ಮುಳುಗಿ ಸೂರ್ಯೋದಯ ಆಗುವಷ್ಟರಲ್ಲೇ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಬಿಜೆಪಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಸೇರಿ ಸರ್ಕಾರ ರಚಿಸಿದ್ರು. ಸಿಎಂ ಕುರ್ಚಿ ಕನಸಲ್ಲಿದ್ದ ಶಿವಸೇನೆ ಹಾಗೂ ಕಾಂಗ್ರೆಸ್ಗೆ ಮೊನ್ನೆ ಬೆಳ್ಳಂಬೆಳಗ್ಗೆ ಶಾಕ್ ಎದುರಾಗಿತ್ತು. ರಾಷ್ಟ್ರಪತಿ ಆಳ್ವಿಕೆ ದಿಢೀರ್ ಅಂತ ತೆರವುಗೊಳಿಸಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗಿತ್ತು. ರಾಜ್ಯಪಾಲ ಕೋಶ್ಯಾರಿ ಕ್ರಮ ಪ್ರಶ್ನಿಸಿ ಶಿವಸೇನೆ ಸುಪ್ರೀಂ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿದೆ. ಮಹಾರಾಷ್ಟ್ರ ಕಗ್ಗಂಟಿನ ಬಗ್ಗೆ ನಾಳೆ ಬೆಳಗ್ಗೆ 10:30ಕ್ಕೆ ತೀರ್ಪು ಕಾಯ್ದಿರಿಸಿದೆ. हम सुनवाई कर रहे हैं कि फ्लोर टेस्ट पहले हो सकता है कि नहीं हो सकता है, और इसी मुद्दे के ऊपर उन्होंने सुनवाई पूरी करी और फ्लोर टेस्ट के लिए 10:30 बजे कल ऑर्डर पास करने के लिए रिजर्व कर लिया है. सुप्रीम कोर्ट कल 10:30 बजे इस मसले पे अपना ऑर्डर पास करेगा कि प्रीपोनमेंट ऑफ फ्लोर टेस्ट होगा कि नहीं होगा. ಶಿವಸೇನೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಅಂತ್ಯವಾಗಿದೆ. ತೀರ್ಪು ಕಾಯ್ದಿರಿಸಿರೋದ್ರಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಸದ್ಯಕ್ಕೆ 24 ಗಂಟೆಗಳ ಕಾಲ ಜೀವದಾನ ಸಿಕ್ಕಂತಾಗಿದೆ. ನಾಳೆ ತೀರ್ಪು ಹೊರಬಿದ್ದ ನಂತರ ವಿಶ್ವಾಸಮತ ಯಾಚನೆ ಯಾವಾಗ ಅನ್ನೋದು ಗೊತ್ತಾಗಲಿದೆ. अब कोर्ट ने सारी सुनवाई पूरी की और कोर्ट ने ये रखा कि 10:30 पे कल वो जजमेंट प्रोनाउंस करेंगे. और इसमें भी वही होना है जो अपना कर्नाटक वाला जो केस था. कर्नाटक वाले केस में जो पहले इन्होंने कांग्रेस की सरकार बनी और कांग्रेस की सहायता से सरकार बनी, सेम वही होना है. उसके बाद ये लोग जो विधायकों को इधर उधर कर रहे हैं, 24 ಗಂಟೆಯೊಳಗೆ ವಿಶ್ವಾಸಮತ ಯಾಚನೆಗೆ ಆದೇಶಿಸಲು ಕೋರಿ ಕಾಂಗ್ರೆಸ್, ಎನ್ಸಿಪಿ, ಮತ್ತೊಂದು ಬಣ ಹಾಗೂ ಶಿವಸೇನೆ ಸುಪ್ರೀಂನಲ್ಲಿ ಪ್ರತ್ಯೇಕ ಅರ್ಜಿ ಸಲ್ಲಿಸಿತ್ತು. ಜಸ್ಟಿಸ್ ಎನ್.ವಿ. ರಮಣ, ಜಸ್ಟಿಸ್ ಅಶೋಕ್ ಭೂಷಣ್ ಮತ್ತು ಜಸ್ಟಿಸ್ ಸಂಜೀವ್ ಖನ್ನಾ ಅವರಿದ್ದ ತ್ರಿಸದಸ್ಯ ಪೀಠ ವಾದ ಪ್ರತಿವಾದ ಆಲಿಸಿತು. ಶಿವಸೇನಾ, ಕಾಂಗ್ರೆಸ್ ಮತ್ತು ಎನ್ಸಿಪಿ ಪರವಾಗಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು. ಮಹಾರಾಷ್ಟ್ರ ಸರ್ಕಾರ ಮತ್ತು ಬಿಜೆಪಿ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹಾಗೂ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದರು. ರಾಜ್ಯಪಾಲರ ಪರ ವಕೀಲರ ವಾದ ಹೀಗಿತ್ತು. ಚುನಾವಣಾ ಫಲಿತಾಂಶ ಪ್ರಕಟವಾಗಿ 1 ತಿಂಗಳಾಗಿದೆ. ಸರ್ಕಾರ ರಚನೆ ಸಂಬಂಧ ದಾಖಲೆಗಳು ನಮ್ಮ ಬಳಿ ಇದ್ದು ಆ ದಾಖಲೆಗಳನ್ನು ಸಲ್ಲಿಸಿದ್ದೇವೆ. ಶಿವಸೇನೆಗಿಂತಲೂ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿದೆ. ವಿಸ್ತೃತ ವರದಿ ಸಲ್ಲಿಕೆಗೆ ಕಾಲಾವಕಾಶ ಬೇಕು. ಕುದುರೆ ವ್ಯಾಪಾರದ ಪ್ರಶ್ನೆಯೇ ಇಲ್ಲ. ಸರ್ಕಾರ ರಚನೆಗೆ ಯಾವ ಪಕ್ಷವೂ ರಾಜ್ಯಪಾಲರ ಬಳಿ ಹಕ್ಕು ಮಂಡಿಸಿಲ್ಲ. ರಾಜ್ಯಪಾಲರು ಬಹಳ ದಿನ ಕಾದಿದ್ರು. ಯಾವ ಪಕ್ಷವೂ ಬಾರದ ಹಿನ್ನೆಲೆಯಲ್ಲಿ ಕೊನೆಗೆ ರಾಷ್ಟ್ರಪತಿ ಆಳ್ವಿಕೆಗೆ ರಾಜ್ಯಪಾಲರು ಶಿಫಾರಸು ಮಾಡಿದ್ರು. ಆದರೆ ನವೆಂಬರ್ 22ರಂದು ಎನ್ಸಿಪಿಯ ಅಜಿತ್ ಪವಾರ್ ಬಿಜೆಪಿಗೆ ಬೆಂಬಲ ನೀಡಿದ್ರು. 54 ಶಾಸಕರ ಸಹಿ ಇರುವ ಪತ್ರವನ್ನ ನೀಡಿದ್ರು. ಈ ಪತ್ರದ ಆಧಾರದಲ್ಲಿ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿಶ್ವಾಸಮತಕ್ಕೆ ರಾಜ್ಯಪಾಲರು ದಿನಾಂಕ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ. ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಕೀಲ. ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ವಾದ ಮಂಡಿಸಿದ ಬಳಿಕ ದೇವೇಂದ್ರ ಫಡ್ನವೀಸ್ ಪರ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದರು. ಶರದ್ ಪವಾರ್ರಿಂದ ಕುದುರೆ ವ್ಯಾಪಾರವಾಗ್ತಿದೆ. ಎನ್ಸಿಪಿ ಶಾಸಕರನ್ನ ಶರದ್ ಪವಾರ್ ತಮ್ಮತ್ತ ಸೆಳೆಯುತ್ತಿದ್ದಾರೆ ಎಂದಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರಿಗೆ ಬಹುಮತ ಸಾಬೀತುಪಡಿಸಲು 14 ದಿನ ಕಾಲಾವಕಾಶ ನೀಡಿ. ಮುಕುಲ್ ರೋಹಟಗಿ ವಾದದ ಬಳಿಕ ಕಾಂಗ್ರೆಸ್ ಪರ ವಕೀಲರಾದ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದರು. ಕುದುರೆ ಇಲ್ಲೇ ಇದೆ, ಸವಾರ ಓಡಿದ್ದಾನೆ. ನವೆಂಬರ್ 23ರಂದು ಬೆಂಬಲ ಪತ್ರ ನೀಡಬೇಕೆಂದುಕೊಂಡಿದ್ದೆವು. ಆದರೆ ಬೆಳಗ್ಗೆ 5ಕ್ಕೆ ರಾಷ್ಟ್ರಪತಿ ಆಳ್ವಿಕೆ ವಾಪಸ್ ತಗೊಂಡಿದ್ದಾರೆ. ಬೆಳಗ್ಗೆ 5ಕ್ಕೆ ಈ ನಿರ್ಧಾರ ಕೈಗೊಂಡಿದ್ಯಾಕೆ? 54 ಎನ್ಸಿಪಿ ಶಾಸಕರ ಬೆಂಬಲ ಪತ್ರ ನಮ್ಮಲ್ಲಿತ್ತು. ಉದ್ಧವ್ ಸಿಎಂ ಮಾಡಲು ನಿರ್ಧರಿಸಿದ್ದೆವು. 8 ಗಂಟೆಗೆ ಯಾಕೆ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಿದ್ರು? ತುರ್ತು ಪರಿಸ್ಥಿತಿ ವಾತಾವರಣವಿತ್ತ. ಬೊಮ್ಮಾಯಿ ಪ್ರಕರಣದಂತೆ 24 ಗಂಟೆಗಳಲ್ಲಿ ವಿಶ್ವಾಸಮತಕ್ಕೆ ಸೂಚಿಸಿ ಸದನ ಕಲಾಪದ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ 154 ಶಾಸಕರ ಬೆಂಬಲವಿದೆ. ಕಪಿಲ್ ಸಿಬಲ್ ಕಾಂಗ್ರೆಸ್ ಪರ ವಕೀಲರು. ಅಜಿತ್ ಪವಾರ್ ಪತ್ರವನ್ನ ರಾಜ್ಯಪಾಲರು ಪರಿಶೀಲಿಸಿಲ್ಲ. ಕವರಿಂಗ್ ಲೆಟರ್ ಇಲ್ಲದೆ ಶಾಸಕರ ಸಹಿ ಪಡೆಯಲಾಗಿದೆ. ಅದೊಂದು ನಕಲಿ ಪತ್ರ.
ಶಿವಸೇನೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ಎನ್ಸಿಪಿಯ 40 ಶಾಸಕರ ಬೆಂಬಲವಿದೆ. ಇದಕ್ಕೆ ಪೂರಕ ಪ್ರಮಾಣ ಪತ್ರ ಇದೆ. ತಕ್ಷಣ ಬಹುಮತ ಸಾಬೀತಿಗೆ ಸೂಚಿಸಿ. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ಸುಪ್ರೀಂ ತ್ರಿಸದಸ್ಯ ಪೀಠ ಪ್ರಮಾಣ ಪತ್ರ ಪರಿಶೀಲನೆಗೆ ನಕಾರ ಸೂಚಿಸಿತು. ಅಲ್ಲದೆ ಇವೆಲ್ಲದರ ಬಗ್ಗೆ ನಾಳೆ ಬೆಳಗ್ಗೆ 10:30ಕ್ಕೆ ತೀರ್ಪು ಪ್ರಕಟಿಸೋದಾಗಿ ಸೂಚಿಸಿದೆ. ಮಹಾ ಸರ್ಕಾರದ ಬಗ್ಗೆ ಸುಪ್ರೀಂ ತೀರ್ಪನ್ನ ನಾಳೆ ಮುಂದೂಡಿರೋದ್ರಿಂದ ಫಡ್ನವೀಸ್ ಸರ್ಕಾರಕ್ಕೆ 24 ಗಂಟೆಗಳ ಕಾಲ ಆಕ್ಸಿಜನ್ ಸಿಕ್ಕಂತಾಗಿದೆ. ಸಿಕ್ಕಿರೋ ಅತ್ಯಲ್ಪ ಕಾಲದಲ್ಲೇ ಉಳಿದ ಎನ್ಸಿಪಿ ಬಣವನ್ನು ಸಂಪರ್ಕಿಸಿ ಬಹುಮತ ಸಾಬೀತಿಗೆ ಬೇಕಾದ 145 ಸದಸ್ಯ ಬಲವನ್ನ ಗಟ್ಟಿ ಮಾಡಿಕೊಳ್ಳಬೇಕಿದೆ. ಇಲ್ಲದಿದ್ದರೆ ಕರ್ನಾಟಕದಲ್ಲಿ 2018ರಲ್ಲಿ ತರಾತುರಿಯಲ್ಲಿ ಸಿಎಂ ಆದ ಯಡಿಯೂರಪ್ಪಗೆ ಬಂದ ಗತಿಯೇ ದೇವೇಂದ್ರ ಫಡ್ನವೀಸ್ಗೂ ಬರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಿಂಗಾಗಬಹುದು ಅಂತ ಅಂದುಕೊಂಡಿದ್ದ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆಗಳಿಗಾಗ್ತಾ ಇದೆ. ನಾಳೆ 10:30ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದ್ ಕಡೆ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ, ಇನ್ನೊಂದು ಕಡೆ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ತಂತ್ರವನ್ನು ರೂಪಿಸ್ತಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ 2 ದಿನಗಳಿಂದ ನಮಗೆ ಕಾಣಿಸ್ತಿರುವಂತಹ ಚಿತ್ರಣ. ಬಿಜೆಪಿ ಮತ್ತು ಎನ್ಸಿಪಿಯ ಒಂದು ಬಣ ಸರ್ಕಾರ ರಚಿಸಿರೋದು ಕಾಂಗ್ರೆಸ್ ಮತ್ತು ಶಿವಸೇನೆಗೆ ಒಂದು ರೀತಿ ನುಂಗಲಾರದ ತುತ್ತು. ಬಿಜೆಪಿ ವಿರುದ್ಧ ಇವತ್ತು ಖುದ್ದು ಸೋನಿಯಾ ಗಾಂಧಿ ಅಖಾಡಕ್ಕಿಳಿದಿದ್ರು. ಮಗದೊಂದು ಕಡೆ ನಮ್ಮ ಬಲಾಬಲ ಎಷ್ಟಿದೆ ಅನ್ನೋದು ತೋರಿಸ್ತೀವಿ, ಸಂಜೆ 7 ಗಂಟೆಗೆ ಬನ್ನಿ ಅಂತ ರಾಜ್ಯಪಾಲರಿಗೆ ಶಿವಸೇನೆ ಸವಾಲ್ ಕೂಡ ಹಾಕಿದ್ದಾರೆ. ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ 24 ಗಂಟೆಗಳ ಜೀವದಾನ ಸಿಕ್ಕಿದೆ. ಇತ್ತ ಇರೋ ಶಾಸಕರ ಒಗ್ಗಟ್ಟು ಕಾಪಾಡಿಕೊಂಡು ತಾವೇ ವಿಶ್ವಾಸಮತ ಗೆಲ್ಲಬೇಕು ಅನ್ನೋದು ಶಿವಸೇನೆ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ರಣತಂತ್ರ. ಇದಕ್ಕಾಗಿ ಮೂರೂ ಪಕ್ಷಗಳು ಕಸರತ್ತು ನಡೆಸ್ತಾ ಇದೆ. ಬಹುಮತಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ನಮ್ಮಲ್ಲಿದೆ ಅಂತ ಸುಪ್ರೀಂಗೆ ಹೇಳ್ಬಿಟ್ಟಿದೆ ಬಿಜೆಪಿ. ಇದು ಸೇನೆ, ಕಾಂಗ್ರೆಸ್, ಎನ್ಸಿಪಿ ಮೈತ್ರಿಕೂಟಕ್ಕೆ ಟೆನ್ಷನ್ ಕೊಟ್ಟಿದೆ. ತಮ್ಮ ಶಾಸಕರು ಕುದುರೆ ವ್ಯಾಪಾರ ಆಗೋದನ್ನ ತಪ್ಪಿಸೋಕೆ ಮೂರೂ ಪಕ್ಷದ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಮುಂಬೈನ ಲಲಿತ್ ಹೋಟೆಲ್ನಲ್ಲಿದ್ದ ಶಿವಸೇನಾ ಶಾಸಕರುಗಳನ್ನ ಮತ್ತೆ ಲೆಮನ್ ಟ್ರೀ ಹೋಟೆಲ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲದೆ ಕಾಂಗ್ರೆಸ್, ಎನ್ಸಿಪಿ ಶಾಸಕರನ್ನು ಹೋಟೆಲ್ನಲ್ಲಿ ಹದ್ದಿನ ಕಣ್ಣಿರಿಸಿ ಕಾವಲು ಕಾಯಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇರುವಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ ಅಖಾಡಕ್ಕಿಳಿದಿದೆ. ಖುದ್ದು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿಯೇ ಸಂಸತ್ ಭವನದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ನಿಲ್ಲಿಸಿ ಅಂತ ಬ್ಯಾನರ್ ಹಿಡಿದು ಧಿಕ್ಕಾರ ಕೂಗಿದ್ದಾರೆ. ಸದನದ ಒಳಗೂ ವಿಪಕ್ಷಗಳು ಬಿಜೆಪಿ ವಿರುದ್ಧ ಕಿಡಿಕಾರಿದ್ವು. ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದೆ ಅಂತ ರಾಹುಲ್ ಗುಡುಗಿದ್ರು. स्पीकर महोदय, मैं आज यहाँ सवाल पूछने आया था, मगर मेरे सवाल पूछने का आज कोई मतलब ही नहीं है, क्योंकि महाराष्ट्र में लोकतंत्र की हत्या हुई है. लोकतंत्र की हत्या हुई है, तो मेरे सवाल पूछने का कोई मतलब नहीं है आज. ಮತ್ತೊಂದು ಕಡೆ ಬಿಜೆಪಿ ನಡೆ ಖಂಡಿಸಿ ಮಹಾರಾಷ್ಟ್ರದಲ್ಲಿ ಯೂತ್ ಕಾಂಗ್ರೆಸ್ ಉಗ್ರವಾಗಿ ಪ್ರತಿಭಟನೆ ನಡೆಸಿದೆ. ಸಿಆರ್ಪಿಎಫ್ ಸಿಬ್ಬಂದಿಯಿಂದಲೂ ಪ್ರತಿಭಟನೆ ಹತೋಟಿಗೆ ತರೋಕೆ ಸಾಧ್ಯವಾಗಿಲ್ಲ. ಸದ್ಯದ ಮಟ್ಟಿಗೆ ಮಹಾರಾಷ್ಟ್ರ ಸರ್ಕಾರ ರಚನೆ ಸರ್ಕಸ್ ಮಾತ್ರ ನಿಲ್ಲುವಂತೆ ಕಾಣ್ತಾ ಇಲ್ಲ. ನಾಳೆ ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ ಮಹಾ ತೀರ್ಪು ನೀಡಲಿದೆ. ಇದಾದ ಬಳಿಕ ಫಡ್ನವೀಸ್ ಬಹುಮತ ಸಾಬೀತುಪಡಿಸಿ ಕುರ್ಚಿ ಭದ್ರ ಮಾಡ್ಕೊಳ್ತಾರಾ ಅಥವಾ 2 ದಿನಕ್ಕೆ ಕೆಳಗಿಳಿತಾರಾ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದಲ್ಲಿ ಮೊನ್ನೆ ರಾತ್ರೋರಾತ್ರಿ ಹಲವಾರು ಬೆಳವಣಿಗೆ ಆಯಿತು. ಬೆಳಗ್ಗೆ ಸರ್ಕಾರ ರಚನೆ ಕೂಡ ಆಗೋಯ್ತು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ರು. ಒಂದ್ ರೀತಿ ಸರ್ಕಾರ ರಚನೆಯಾದ 48 ಗಂಟೆಗಳ ಒಳಗೇನೆ ಅಜಿತ್ ಪವಾರ್ ಅವರ ನೀರಾವರಿ ಅಕ್ರಮವನ್ನ ಮುಚ್ಚಿ ಹಾಕಲಾಗಿದೆ. ಮಹಾರಾಷ್ಟ್ರದಲ್ಲಿ 70,000 ಕೋಟಿ ಮೌಲ್ಯದ ನೀರಾವರಿ ಹಗರಣ ನಡೆದಿತ್ತು. ಅಜಿತ್ ಪವಾರ್ ಅವರ ವಿರುದ್ಧ ಕೂಡ ಆರೋಪ ಇತ್ತು. ಚುನಾವಣೆಗೂ ಮೊದಲು ಬಿಜೆಪಿ ನೀರಾವರಿ ಹಗರಣದ ಮರು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದಾಗಿ ಹೇಳಿತ್ತು. ಆದರೆ ಎನ್ಸಿಪಿ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಅಜಿತ್ ಪವಾರ್ ಡಿಸಿಎಂ ಆದ 48 ಗಂಟೆಗಳ ಒಳಗೆ ನೀರಾವರಿ ಹಗರಣ ಕೇಸ್ ಕ್ಲೋಸ್ ಮಾಡಲಾಗಿದೆ. ಇನ್ನು 2012ರಲ್ಲಿ ನಡೆದಿದ್ದ ಈ ಹಗರಣದಲ್ಲಿ ಅಜಿತ್ ಸೇರಿ ಹಲವು ಎನ್ಸಿಪಿ ಮುಖಂಡರು ಕೂಡ ಭಾಗಿಯಾದ ಆರೋಪ ಕೂಡ ಕೇಳಿಬಂದಿತ್ತು.
ಒಂದ್ ಕಡೆ ಎನ್ಸಿಪಿ ಬಿಜೆಪಿ ಸರ್ಕಾರ ರಚನೆ ಬೆನ್ನಲ್ಲೇ ಡಿಸಿಎಂ ಅಜಿತ್ ಪವಾರ್ ಜೊತೆ ಎನ್ಸಿಪಿ ನಾಯಕ ಜಗನ್ ಭುಜ್ಬಲ್ ಸಂಧಾನಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಬೇಡ, ಶರದ್ ಪವಾರ್ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪಲ್ಲ. ಹೀಗಾಗಿ ಬಿಜೆಪಿ ಸಖ್ಯದಿಂದ ಹೊರಬರುವಂತೆ ಅಜಿತ್ ಪವಾರ್ ಮನವೊಲಿಸೋದಕ್ಕೆ ಭುಜ್ಬಲ್ ಪ್ರಯತ್ನ ಪಟ್ಟಿದ್ದಾರೆ. ಈ ವರ್ಷ ನಡೆದಂತಹ ಲೋಕಸಭೆ ಚುನಾವಣೆಗೆ ಮುಂಚೆ ಅದಾದ ಮೇಲೆ ಯಾವಾಗಲಾದ್ರೂ ಪಶ್ಚಿಮ ಬಂಗಾಳ ಅಂತ ಒಂದು ಹೆಸರು ಕೇಳಿದ್ರೆ ಸಾಕು ನೆನಪಿಗೆ ಬರೋದು ಒಂದು ದೊಡ್ಡ ಗೂಂಡಾ ರಾಜ್ಯ ಅದು ಅಂತ. ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ಅಲ್ಲಿ ಜನಪ್ರತಿನಿಧಿಗಳಿಗೂ ಕೂಡ ಯಾವುದೇ ರಕ್ಷಣೆ ಇರಲ್ಲ. ಅಲ್ಲಿ ಇವತ್ತು ಕೂಡ ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಮತಗಟ್ಟೆಯೊಂದಕ್ಕೆ ಬಿಜೆಪಿ ಅಭ್ಯರ್ಥಿನೇ ಬಂದಿದ್ರು. ಆಗ ನೋಡಿ ಟಿಎಂಸಿ ಕಾರ್ಯಕರ್ತರು ಅವರನ್ನ ಹೊಚ್ಚ ನಾಯಿಗೆ ಹೊಡೆದ್ರು. ಚರಂಡಿ ಬೇಲಿಯೊಳಕ್ಕೆ ಬಿದ್ದರೂ ಕೂಡ ಆತನನ್ನು ಬಿಡದೆ ಬಿಜೆಪಿ ಅಭ್ಯರ್ಥಿನ ಹಣ್ಣುಗಾಯಿ ನೀರುಗಾಯಿ ಮಾಡೇ ಬಿಟ್ಟು. ಹಾಗಾದ್ರೆ ಇವತ್ತಲ್ಲೇನು ನಡೀತು ನೀವು ನೋಡ್ತೀರಿ. ಡಿಶುಮ್ 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 ನೂರಾರು ಜನರು ಸೇರಿ ಹೀಗೆ ಒಬ್ಬನಿಗೆ ಹಿಗ್ಗಾಮುಗ್ಗ ಇಕ್ತಾ ಇರೋದನ್ನ ನೋಡಿದ್ರೆ ಇವನ್ಯಾರೋ ಮಹಾನ್ ಕಳ್ಳನೋ ಅಥವಾ ಅತ್ಯಾಚಾರಿನೋ ಇರಬೇಕು ಅನ್ಸುತ್ತೆ. ಆದ್ರೆ ಹೀಗೆ ಒದೆ ತಿಂತಾ ಇರೋದು ಓರ್ವ ಬಿಜೆಪಿ ಅಭ್ಯರ್ಥಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು 3 ಅಸೆಂಬ್ಲಿ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯಿತು. ಅದರಲ್ಲಿ ಕರೀಂಪುರ ಕ್ಷೇತ್ರವೂ ಒಂದು. ಕರೀಂಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಯಪ್ರಕಾಶ್ ಮಜುಮ್ದಾರ್ ಅದೇನಾಯ್ತೋ ಏನೋ, ಜಯಪ್ರಕಾಶ್ ಮಜುಮ್ದಾರ್ ವೋಟ್ ಮಾಡಿ ಹೊರಗಡೆ ಬರ್ತಾ ಇದ್ದಂತೆ ನೂರಾರು ಜನ ಸೇರಿ ಹಿಗ್ಗಾಮುಗ್ಗ ಥಳಿಸಿ ನೀರಿಳಿಸಿದ್ದಾರೆ. ಬೇಲಿ ಚರಂಡಿಯೊಳಕ್ಕೆಲ್ಲ ನೂಕಿ ಥಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಹೀಗೆ ಥಳಿಸಿರೋದು ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಆರೋಪ ಮಾಡಲಾಗಿದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹಲ್ಲೆಗೊಳಗಾದ ಜಯಪ್ರಕಾಶ್ ಕಿಡಿಕಾರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮೇಲೆ ಹಲ್ಲೆ ನಡೆಯುವಾಗ ಪೊಲೀಸರು, ಚುನಾವಣಾ ಭದ್ರತಾ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಮತದಾನ ರದ್ದುಗೊಳಿಸಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪಶ್ಚಿಮ ಬಂಗಾಳ ಬಿಜೆಪಿ ಒತ್ತಾಯಿಸಿದೆ. ಪಶ್ಚಿಮ ಬಂಗಾಳ ಅಂದ್ರೆ ಗೂಂಡಾ ರಾಜ್ಯ ಅಂತ ಅನ್ವರ್ಥನಾಮವಾಗಿದೆ. ಅದೇ ರೀತಿ ಬೈ ಎಲೆಕ್ಷನ್ ದಿನವೇ ಬಿಜೆಪಿ ಅಭ್ಯರ್ಥಿ ಮೇಲೆ ದಾಳಿ ನಡೆಸಿರೋದು ನಾಚಿಕೆಗೇಡಿನ ವಿಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಇಂಡಿಯಾ ನ್ಯೂಸ್ಗೆ ಮತ್ತೆ ಸ್ವಾಗತ. ಶಿವಾಜಿನಗರದಲ್ಲಿ ಬಿಜೆಪಿ ಪರ ರೋಷನ್ ಬೇಗ್ ಪ್ರಚಾರ ಮಾಡ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶರವಣ ಪರ ರೋಷನ್ ಮತಬೇಟೆಯನ್ನು ಆರಂಭಿಸಿದ್ದಾರೆ. ಉರ್ದು ಭಾಷೆಯಲ್ಲಿ ಮತಯಾಚನೆಯನ್ನು ಮಾಡ್ತಿದ್ದಂತೆ ರೋಷನ್ ಬೇಗ್ ಈ ಕ್ಷಣ ಬರ್ತಿರುವಂತಹ ಬೈ ಎಲೆಕ್ಷನ್ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ದೂರ ಮಾಡಿದ್ರು ಕೂಡ ಬಿಜೆಪಿಗೆ ಹತ್ತಿರ ಆಗ್ತಿದ್ದಾರೆ ರೋಷನ್ ಬೇಗ್. ಶಿವಾಜಿನಗರದ ಛೋಟಾ ಹಿಂದೂಸ್ತಾನ್ ಅಲ್ಲಿ ನಡೀತಿರುವಂತಹ ದೊಡ್ಡ ಮಟ್ಟದ ಬೈ ಎಲೆಕ್ಷನ್ ಅಖಾಡ ನೀವು ಬಲಭಾಗದಲ್ಲಿ ನೋಡ್ತಿದ್ದೀರಿ. ಅವ್ರು ಮಾತಾಡ್ತಿರುವಂತಹ ಪರಿ ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ಖರು, ಜೈನರು, ಕ್ರೈಸ್ತರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರನ್ನೂ ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ. ಎಲ್ಲರೂ ಒಟ್ಟಾಗಿ ಈ ದೇಶದಲ್ಲಿ ಇರಬೇಕು, ಈ ದೇಶದಲ್ಲಿ ಮೋದಿ ನೇತೃತ್ವದಲ್ಲಿ ಮುನ್ನಡಿಬೇಕು, ಮುಸ್ಲಿಮರು ಕೂಡ ಹಿಂದೆ ಸರಿಬಾರದು ಅಂತ ಮತಬೇಟೆಯನ್ನು ಆರಂಭಿಸಿದ್ರು. ರೋಷನ್ ಬೇಗ್ ಪ್ರಚಾರ ಮಾಡ್ತಿದ್ದಾರೆ ಬಿಜೆಪಿ ಪರ. शिवाजीनगर एरिया एक छोटा हिंदुस्तान है। ये इस एरिया में हिंदू भी है, मुसलमान भी है, जैन भाई भी है, क्रिश्चियन भी है, सरदार जी भी है, सिख भाई भी है। हम तमाम मिलके इस मुल्क में रहना है। इस मुल्क में रहने के लिए एक मुल्क का अगर थ्योरी बनना है तो इस मुल्क में आगे
ದೆಹಲಿಯಲ್ಲಿ ಒಂದು ಸ್ವಲ್ಪ ಯಾಮಾರಿದರೆ ಏನಾಗ್ಬಿಡ್ತು ಗೊತ್ತಿಲ್ಲ. ವಿಧ್ವಂಸಕ ಕೃತ್ಯಕ್ಕೆ ಸಂಚು ಹಾಕಿದ್ದ 3 ಶಂಕಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ಹತ್ರ ಇದ್ದ ಸುಧಾರಿತ ಸ್ಫೋಟಕ ಸಾಮಗ್ರಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ದೆಹಲಿ ಡಿಸಿಪಿ 3 ಶಂಕಿತರು ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ತಿಳಿಸಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ದುಷ್ಕೃತ್ಯ ನಡೆಸೋದಕ್ಕೆ ಐಇಡಿ ಸ್ಫೋಟಕಗಳನ್ನ ಕೊಂಡೊಯ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಸ್ಫೋಟಕ ಸಾಧನಗಳನ್ನ ಅಸ್ಸಾಂನಿಂದ ದೆಹಲಿಗೆ ತಂದಿದ್ರು ಅನ್ನೋದು ಪ್ರಾಥಮಿಕ ವಿಚಾರಣೆಯಿಂದ ಗೊತ್ತಾಗಿದೆ. स्पेशल सेल की एक टीम जिसको सुपरवाइज एसीपी ललित मोहन नेगी और हृदय भूषण कर रहे थे, इन्होंने असम के गोलपाड़ा डिस्ट्रिक्ट से एक आईएस इंस्पायर्ड मॉड्यूल के 3 लड़कों को पकड़ा है, जो कि रासमेला एक वहाँ पे लोकल फेयर होता है कृष्ण जी को कमेमोरेट करते हुए, उस फेयर में टेस्ट रन के तौर पे एक आईडी ब्लास्ट करने वाले थे और उसके सक्सेसफुल हो जाने के बाद में उनकी प्लानिंग दिल्ली में उसी तरह के ब्लास्ट को रेप्लिकेट करने की थी. ವೆಲ್ಕಮ್ ಬ್ಯಾಕ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಪ್ರಮಾಣ ಕೊಂಚ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಧೂಳು ಹೊಗೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ನಗರದಾದ್ಯಂತ 5 ಲಕ್ಷ ಲೀಟರ್ನಷ್ಟು ನೀರನ್ನು ಚಿಮುಕಿಸಿದ್ರು. ಇದರಿಂದ ಮಾಲಿನ್ಯ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿರೋ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಏರ್ ಕ್ವಾಲಿಟಿ ತೀರಾ ಕೆಳಮಟ್ಟಕ್ಕೆ ತಲುಪಿತ್ತು. ನಿನ್ನೆ ಏರ್ ಕ್ವಾಲಿಟಿ ಮಟ್ಟ 254 ಪಾಯಿಂಟ್ಸ್ ಇತ್ತು, ಇವತ್ತು 218 ಪಾಯಿಂಟ್ಸ್. ಇಮ್ಯಾಜಿನ್, ಅದು 500 ದಾಟಿಬಿಟ್ಟಿತ್ತು ತುಂಬ ದಿನದ ಹಿಂದೆ. ದೆಹಲಿ ಮಾಲಿನ್ಯ ಮಟ್ಟ ಸ್ವಲ್ಪ ಮಟ್ಟಿಗೆ ಸುಧಾರಿಸಿರೋದ್ರಿಂದ ರಾಜಧಾನಿಯ ಜನತೆ ಅಬ್ಬಾ ಅಂತ ಒಂದಷ್ಟು ನಿಟ್ಟುಸಿರು ಬಿಟ್ಟಂಗೆ ಕಾಣಿಸ್ತಾ ಇದೆ. ತಿರುವನಂತಪುರಂನ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 56 ದಿನಗಳ ಕಾಲ ವಿಶೇಷ ಪೂಜೆ ನಡೀತಾ ಇದೆ. 6 ವರ್ಷಗಳಿಗೊಮ್ಮೆ ಮಹಾಮಂತ್ರ ಪಠಣ ನಡೆದಿದ್ದು, ಇಂದಿನಿಂದ 56 ದಿನಗಳ ಕಾಲ ಮುರಜಪಂ ನಡೆಯುತ್ತೆ. ಜನವರಿ 15ರಂದು ಸಂಕ್ರಾಂತಿ ಹಬ್ಬದವರೆಗೂ ಕೂಡ ನಿರಂತರ ಮಂತ್ರ ಜಪ ನಡೆಯುತ್ತೆ. ಸಂಕ್ರಾಂತಿಯಂದು ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ. ವಿಶೇಷ ಅಂದರೆ 1750ರ ಬಳಿಕ ಇದೇ ಮೊದಲ ಬಾರಿಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನಡೆಸಲಾಗ್ತಾ ಇದೆ. ಇದಕ್ಕೋಸ್ಕರ ತಿರುವನಂತಪುರ ಸಕಲ ಸಜ್ಜಾಗಿದೆ. ಸಾವಿರಾರು ಭಕ್ತರು ಅನಂತ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ.